ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವಿಶ್ವಾವಸು ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ಷಷ್ಠಿ ಶನಿವಾರ ಪುನರ್ವಸು ನಕ್ಷತ್ರ ಶೂಲ ಯೋಗ ತೈತಿಲ ಕರಣ. ಇದು ಇವತ್ತಿನ ಪಂಚಾಂಗ. ವಿಶೇಷವಾಗಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಖರ್ಚು ಹೆಚ್ಚಾಗತಕ್ಕಂಥದ್ದು. ಹಾಗೆ ದಾನ ಧರ್ಮಗಳನ್ನು ಮಾಡತಕ್ಕಂಥದ್ದು ಮತ್ತು ಪೂಜಾ ಹೋಮ ಇತ್ಯಾದಿಗಳಲ್ಲಿ ಭಾಗವಹಿಸುವಂಥ ಒಂದು ಸಂದರ್ಭ ಅಥವಾ ಒಂದು ಪುಣ್ಯದ ಕೆಲಸದಲ್ಲಿ ನಾವು ಪಾಲ್ಗೊಳ್ಳುವಂಥ ಅವಕಾಶ ಇರತಕ್ಕಂಥದ್ದು. ಹಾಗೆ ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿ, ಸುಖದ ವಾತಾವರಣ. ನಾವು ಅಂದುಕೊಂಡಂಥ ಕೆಲಸ ಇವತ್ತಿನ ದಿವಸ ಆಗತಕ್ಕಂಥದ್ದು. ಹಾಗೆ ಆರೋಗ್ಯದಲ್ಲೂ ಕೂಡ ಸುಧಾರಣೆ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಮನೆ ದೇವರ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿ, ಹೆಚ್ಚು ಖರ್ಚು, ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು ಮತ್ತು ವೈರಿಗಳ ಕಾಟ. ನಾವು ವೃತ್ತಿಯನ್ನು ಮಾಡತಕ್ಕಂಥ ಕ್ಷೇತ್ರದಲ್ಲಿ ವೈರಿಗಳಿರ್ಬೋದು ಅಥವಾ ನಮ್ಮ ಒಳಗಡೆ ಇರತಕ್ಕಂಥ ವೈರಿಗಳು, ಇವರಿಂದ ನಮಗೆ ತೊಂದರೆ ಆಗತಕ್ಕಂಥದ್ದು. ಸ್ವಲ್ಪ ಆಲಸ್ಯನೂ ಕೂಡ ಇದು ವೈರಿನೇ. ಅಂದರೆ ನಾವು ನಾಳೆ ಮಾಡ್ಬೋಣ ಹೇಳುವಂಥ ಆ ಒಂದು ಮನಸ್ಥಿತಿ ಬರತಕ್ಕಂಥದ್ದು. ಹಾಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡುವುದರಿಂದ ವಿಶೇಷವಾದಂಥ ಲಾಭ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು ಮತ್ತು ವ್ಯಾಪಾರಸ್ಥರಿಗೆ ಸ್ವಲ್ಪ ಲಾಭದ ವಾತಾವರಣ, ಲಾಭ ಆಗತಕ್ಕಂಥದ್ದು. ಅಂದರೆ ಈಗ ಬೇಳೆಕಾಳು ವ್ಯಾಪಾರಸ್ಥರು ಅಥವಾ ತರಕಾರಿ ಹಣ್ಣಿನ ವ್ಯಾಪಾರಸ್ಥರು ಮತ್ತು ತಂಪು ಪಾನೀಯವನ್ನು ಯಾರು ಮಾರಾಟ ಮಾಡ್ತಾರೋ ಅಂಥವರಿಗೆ ಇವತ್ತಿನ ದಿವಸ ವಿಶೇಷವಾದಂಥ ಅನುಕೂಲ ಇರತಕ್ಕಂಥದ್ದು. ಧನ್ವಂತರಿ ಪ್ರಾರ್ಥನೆ, ಧನ್ವಂತರಿ ಜಪವನ್ನು ಮಾಡುವುದರಿಂದ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗತಕ್ಕಂಥದ್ದು. ಇನ್ನು ಸಿಂಹರಾಶಿ, ವಿಶೇಷವಾಗಿ ದುಃಖದ ವಾತಾವರಣ ಇರತಕ್ಕಂಥದ್ದು ಮತ್ತು ಬಂಧನ ಅಂದರೆ ನಮ್ಮ ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನೇ ನಾವು ಕಟ್ಟಿ ಹಾಕತಕ್ಕಂಥದ್ದು. ಅಂದರೆ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂದ್ಕೊಳ್ತೇವೆ, ಆದರೆ ಆ ಕೆಲಸ ಮಾಡಲಿಕ್ಕೆ ನಮ್ಮ ಮನಸ್ಸಿನ ಒಪ್ಪಿಗೆ ಇರೋದಿಲ್ಲ. ಅಂದರೆ ಮನಸ್ಸು ಸ್ವಲ್ಪ ಹೆದರ್ಕೊಳ್ಳತಕ್ಕಂಥದ್ದು. ಹಾಗಾಗಿ ಯಾವುದೂ ಬೇಡ, ಒಂದೇ ಕಡೆ ನಾವು ಕುಳಿತುಕೊಂಡಿರುವ ಹೇಳುವಂಥ ಒಂದು ಬಂಧನದಲ್ಲಿ ಇರತಕ್ಕಂಥದ್ದು ಮನಸ್ಸು. ಲಕ್ಷ್ಮೀನಾರಾಯಣ ಆರಾಧನೆ, ಲಕ್ಷ್ಮೀನಾರಾಯಣರ ದರ್ಶನ ಮಾಡುವುದರಿಂದ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕನ್ಯಾ ರಾಶಿ, ಗುರು ಹಿರಿಯರಿಂದ ವಿಶೇಷವಾದಂಥ ಸಲಹೆ ಸಿಗತಕ್ಕಂಥದ್ದು, ಸಾಧು ಸಂತರ ದರ್ಶನ ಮಾಡತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಕಾರ್ತವೀರ್ಯಾರ್ಜುನ ಜಪವನ್ನು ಪಠಿಸುವುದರಿಂದ ಅಥವಾ ವಿಷ್ಣುವಿನ ಆರಾಧನೆಯನ್ನು, ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಅನುಕೂಲ ಆಗತಕ್ಕಂಥದ್ದು. ಇನ್ನು ತುಲಾರಾಶಿ, ಜನರಲ್ಲಿ ವಿರೋಧ ಬರತಕ್ಕಂಥದ್ದು ಮತ್ತು ಇವತ್ತಿನ ದಿವಸ ನದಿಯನ್ನು ದಾಟತಕ್ಕಂಥದ್ದು ಮತ್ತು ಸಮುದ್ರದಲ್ಲಿ ಇಳಿಯುವುದು, ಹೀಗೆ ಇವತ್ತಿನ ದಿವಸ ಏನೂ ಕೂಡ ಮಾಡಬಾರ್ದು. ಯಾಕೆಂದರೆ ನೀರಿನಿಂದ ಇವತ್ತಿನ ದಿವಸ ಸ್ವಲ್ಪ ದೂರ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿ ಇರತಕ್ಕಂಥದ್ದು. ಆದ್ದರಿಂದ ಆಯುಷ್ಯ ಸೂಕ್ತ ಪಾರಾಯಣ ಮಾಡುವುದರಿಂದ
ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿ, ವ್ಯಾಪಾರಸ್ಥರಿಗೆ ಲಾಭ ಆಗತಕ್ಕಂಥದ್ದು. ಇವತ್ತಿನ ದಿವಸ ಯಾತ್ರಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು. ದೂರ ಪ್ರಯಾಣದಲ್ಲೂ ಕೂಡ ವಿಘ್ನಗಳು ಬರತಕ್ಕಂಥ ಸಾಧ್ಯತೆ. ಹಾಗಾಗಿ ಗೋ ಸೇವೆಯನ್ನು ಮಾಡುವುದರಿಂದ ಅನುಕೂಲ ಇರತಕ್ಕಂಥದ್ದು. ಇನ್ನು ಧನುರಾಶಿ, ಅಸ್ವಸ್ಥರಾಗತಕ್ಕಂಥ ವಾತಾವರಣ, ಅಂದರೆ ನಿಶ್ಶಕ್ತಿ, ಶರೀರ ಬಳಲಿ ಹೋಗತಕ್ಕಂಥದ್ದು. ಯಾವುದೇ ಕೆಲಸವನ್ನು ಮಾಡೋದಾದರೂ ಕೂಡ ನಮಗೆ ಆಸಕ್ತಿ ಇರೋದಿಲ್ಲ. ಇವತ್ತಿನ ದಿವಸ ನಿರಾಸಕ್ತಿ ಬರತಕ್ಕಂಥದ್ದು. ಹಾಗಾಗಿ ಹೆಂಡತಿಯಿಂದ ಅಥವಾ ಕುಟುಂಬದಲ್ಲಿ ವಿರೋಧ, ಕುಟುಂಬದಲ್ಲಿ ಕಲಹ ಆಗತಕ್ಕಂಥದ್ದು. ಹಾಗಾಗಿ ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಒಳಿತಾಗತಕ್ಕಂಥದ್ದು. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿ ಇವತ್ತಿನ ದಿವಸ ಕೆಲವೊಬ್ಬರಿಗೆ ಇವತ್ತಿನ ದಿವಸ ಸಂತಾನ ಯೋಗ ಇರತಕ್ಕಂಥದ್ದು. ಮತ್ತು ಸ್ವಲ್ಪ ಮಾರಣಾಂತಿಕವಾಗಿ ಸ್ವಲ್ಪ ಪೆಟ್ಟಾಗತಕ್ಕಂಥ ಸಾಧ್ಯತೆ. ಆದ್ದರಿಂದ ಯಾವುದೇ ರೀತಿಯಲ್ಲಿ ನಾವು ದ್ವಿಚಕ್ರ ವಾಹನವನ್ನು ಚಲಿಸುವುದು ಅಥವಾ ಕಾರನ್ನು ಚಲಿಸುವುದು ಯಾವುದೇ ಮಾಡೋದಾದರೂ ಕೂಡ ಅತಿಯಾದ ವೇಗ ಇವತ್ತು ಒಳ್ಳೆಯದಲ್ಲ. ನಾವು ಎಷ್ಟು ನಮ್ಮ ಲಿಮಿಟ್ಟಲ್ಲಿ, ನಮ್ಮ ಹತೋಟಿಯಲ್ಲಿ ಗಾಡಿ ಇರ್ತದೆಯೋ ಅಷ್ಟೇ ನಾವು ಓಡಿಸಬೇಕು, ಆದಷ್ಟು ಜಾಗ್ರತೆಯಿಂದ. ಇನ್ನು ನಮಗೆ ಸಾಧ್ಯವಾದರೆ ವಾಹನವನ್ನು ಚಲಿಸುವುದು ಅಥವಾ ವಾಹನದಲ್ಲಿ ಚಲಿಸುವುದು ಮಾಡದೇ ಇರೋದು ಬಹಳ ಮುಖ್ಯ. ರುದ್ರಾಭಿಷೇಕವನ್ನು ಮಾಡುವುದರಿಂದ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿ, ಕೃಷಿಕರಿಗೆ ವಿಶೇಷವಾದಂಥ ಅನುಕೂಲ ಇರತಕ್ಕಂಥದ್ದು. ಮತ್ತು ಶತ್ರುಗಳಿಂದ ಸ್ವಲ್ಪ ಹಿಂಸೆ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ದುರ್ಗಾ ಜಪವನ್ನು ಪಠಿಸುವುದರಿಂದ ವಿಶೇಷವಾಗಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಮೀನರಾಶಿ, ಕುಟುಂಬದಲ್ಲಿ ಸಹಕಾರ ಸಿಗತಕ್ಕಂಥದ್ದು. ಹಾಗೆ ಯಾವುದೇ ರೀತಿಯಲ್ಲಿ ಸಂಧಾನ ವಿಫಲ ಆಗತಕ್ಕಂಥ ಸಾಧ್ಯತೆ. ಹಾಗಾಗಿ ಇವತ್ತಿನ ದಿವಸ ಭಗವದ್ಗೀತಾ ಪಾರಾಯಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಲೋಕಾಃ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ.